ಬಳ್ಳಾರಿ ಗಲಭೆ ಬಳಿಕ ರೆಡ್ಡಿಗೆ ಕಾಡ್ತಿದ್ಯಾ ಜೀವ ಭಯ. ಹಂತಕರಿಗೆ ಟಾರ್ಗೆಟ್ ಆಗಿದ್ದಾರಾ ಜನಾರ್ದನ ರೆಡ್ಡಿ? ಹತ್ಯೆಗೆ ಸಂಚು ಆರೋಪ ಭದ್ರತೆ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ. Z+ ಭದ್ರತೆ ನೀಡುವಂತೆ ಶಾಸಕ ಜನಾರ್ದನ ರೆಡ್ಡಿ ಪತ್ರವನ್ನ ಬರೆದಿದ್ದಾರೆ. ಅಮಿತ್ ಶಾ, ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದ ಶಾಸಕ ನಾರಾ ಭರತ್ ರೆಡ್ಡಿಯಿಂದ ಜೀವ ಬೆದರಿಕೆ ಇದೆ. ಭದ್ರತೆ ಒದಗಿಸಲು ವಿಫಲ ಹಿನ್ನೆಲೆಯಲ್ಲಿ ನನ್ನ ಮೇಲೆ ದಾಳಿಯಾಗಿದೆ. ರಕ್ಷಣೆ ಬೇಕೆಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ರೆಡ್ಡಿ ಬಳ್ಳಾರಿ ಗಲಭೆ ಬಳಿಕ ರೆಡ್ಡಿಗೆ ಕಾಡ್ತಿದ್ಯಾ ಜೀವ ಭಯ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ Z+ ಸೆಕ್ಯೂರಿಟಿಯನ್ನ ಒದಗಿಸಿ ಕೊಡಿ ಅಂತ ಗೃಹ ಸಚಿವರಿಗೆ, ಸಿದ್ದರಾಮಯ್ಯ ಅವರಿಗೆ ಎಲ್ಲರಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ ಜನಾರ್ದನ ರೆಡ್ಡಿ. Z+ ಸೆಕ್ಯೂರಿಟಿ ಅಂತ ಅಂದ್ರೆ ಈಗ ನಾವು ಮೋದಿ ಅವರಿಗೆ ಅಂದ್ರೆ ಪ್ರಧಾನಿ ಅವರಿಗೆ ಕೂಡ ಅದು ಒದಗಿಸಿರುವಂತಹ Z+ ಸೆಕ್ಯೂರಿಟಿಯನ್ನ ನಾವು ಗಮನಿಸಬಹುದು. ಅಂದ್ರೆ ಯಾವುದೇ ರೀತಿಯಾಗಿ ಅಂದ್ರೆ ಈ ರೀತಿಯಾಗಿ ಫುಲ್ ಭದ್ರತೆಯೊಂದಿಗೆ ಇರುವಂತಹ ಈ ಒಂದು ಸೆಕ್ಯೂರಿಟಿಯಲ್ಲಿ ಈ ಒಂದು ಸೆಕ್ಯೂರಿಟಿಯನ್ನ ನನಗೆ ಒದಗಿಸಿಕೊಡಿ. ಯಾಕಂದ್ರೆ ನನಗೆ ಜೀವ ಭಯ ಕಾಡ್ತಾ ಇದೆ. ಭರತ್ ರೆಡ್ಡಿ ಮೇಲೆ ನನಗೆ ಅನುಮಾನ ಇದೆ, ಅಲ್ಲಿಂದ ನನಗೆ ಜೀವ ಬೆದರಿಕೆ ಕೇಳಿ ಬರ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ Z+ ಸೆಕ್ಯೂರಿಟಿಗೆ ಪತ್ರವನ್ನ ಬರೆದಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಬಳ್ಳಾರಿ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಇದೆಯಂತೆ ಜೀವ ಬೆದರಿಕೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಳ್ಳಾರಿಯಲ್ಲಿ ನಡೆದ ಗಲಾಟೆ ಪೂರ್ವ ನಿಯೋಜಿತ, ತಮ್ಮನ್ನ ಕೊಲೆ ಮಾಡುವ ಯತ್ನ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಒಂದು ರೀತಿಯಾಗಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಅಮಿತ್ ಶಾ, ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಮತ್ತು ಪೊಲೀಸರ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವಂಥದ್ದು. ನನ್ನ ಮೇಲೆ ಒಂದು ಜೀವ ಬೆದರಿಕೆ ಇದೆ, ನನಗೆ ಸೆಕ್ಯೂರಿಟಿ ಬೇಕು. ಯಾಕಂದರೆ ದಿಢೀರಂತ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಫೈರ್ ಆಗುತ್ತೆ, ಈ ರೀತಿಯಾಗಿ ಅಲ್ಲಿ ಗುಂಡಿನ ದಾಳಿ ಆಗುತ್ತೆ ಅಂತ ಅಂದರೆ ಇದರಲ್ಲಿ ನನ್ನನ್ನು ಕೊಲ್ಲುವಂಥ ಒಂದು ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥ ಹೇಳಿಕೆಗಳನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ರು. ಇದಕ್ಕೆ ಪ್ರೀ ಪ್ಲಾನನ್ನು ಮಾಡಿಕೊಂಡು ಈ ಗಲಾಟೆಯನ್ನು ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಆ ಬುಲೆಟನ್ನು ತೋರಿಸಿ ನೋಡಿ ನನ್ನ ಮೇಲೆ ಫೈರಿಂಗ್ ಆಯಿತು, ನನ್ನ ಮೇಲೆ ಗುಂಡಿನ ದಾಳಿಯನ್ನು ಮಾಡೋಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ರು, ನನ್ನನ್ನೇ ಟಾರ್ಗೆಟ್ ಆಗಿಸಿಕೊಂಡು ಈ ಒಂದು ದಾಳಿಯನ್ನು ಮಾಡಿದ್ದು ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಇದೆಲ್ಲದರೂ ಇರುವಂಥ ಹಿನ್ನೆಲೆಯಲ್ಲಿ ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ನನಗೆ Z+ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಅಮಿತ್ ಶಾ, ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ಗೆ, ಪೊಲೀಸ್ ಮಹಾ ನಿರ್ದೇಶಕರಿಗೆ ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ. ರಕ್ಷಣೆ ಬೇಕೆಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ